ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 640ನೆಯ ಶ್ರೀನಾಮ ವಾಗಧೀಶ್ವರಿ ಅನ್ನುವಂಥ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 641ನೆಯ ಶ್ರೀನಾಮ ಧ್ಯಾನಗಮ್ಯ. ಶ್ರೀಮಾತೆಯು ಧ್ಯಾನ ಮಾಡುವ ಉಪಾಸಕನಿಗೂ ಸಹ ಸಿಗುವಂಥವಳು ಅಂತ. ಈ ಧ್ಯಾನಗಮ್ಯ ಎಂಬ ನಾಮ ಬಹಳ ದೊಡ್ಡದಾದ ಚಿಂತನೆಯನ್ನ ಹೇಳ್ತಾ ಇದೆ. ನಾವು ಇದನ್ನ ಬಹಳ ಎತ್ತರದ ಸ್ಥಾಯಿಯಲ್ಲಿ ನಿಂತು ಚಿಂತನೆ ಮಾಡಬೇಕಾಗಿದೆ. ಸರ್ವವ್ಯಾಪ್ತಳಾದಂತಹ ಜಗನ್ಮಾತೆಯನ್ನು ನಾನು ನನ್ನ ಮಿತಿಯಾದ ಧ್ಯಾನದಲ್ಲಿ ನಿಲ್ಲಿಸ್ಕೊಳ್ತೇನೆ ಅಂತಂದರೆ ಅದು ಸರ್ವವ್ಯಾಪ್ತಳಾದಂತಹ ಜಗನ್ಮಾತೆಯನ್ನ ಮಿತಿಗೆ ಒಳಪಡಿಸಿದಂತೆ ಆಗಲಿಲ್ಲವೇ, ಅದೊಂದು ಅಪಚಾರವಾಗಲಿಲ್ಲವೇ ಅನ್ನುವ ರೀತಿಯಲ್ಲಿ ಅವಧೂತರು ಈ ಮಾತನ್ನು ಹೇಳ್ತಾರೆ. ತ್ವದ್ಯಾತ್ರಯ ವ್ಯಾಪಕತಾ ಹತಾತೆ ಧ್ಯಾನೇನೇ ಚೇತಃ ಪರತಾ ಹತಾತೆ ಸ್ತುತ್ಯಾ ಮಯಾ ವಾಕ್ ಪರತಾ ಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧನ್ ಅಂತ ಕೇಳಿಕೊಳ್ತಾ ಇದ್ದಾರೆ ಆ ಮಹಾಜ್ಞಾನಿಗಳು. ನಾವುಗಳು ಸಾಧಾರಣವಾಗಿ ಜಗನ್ಮಾತೆಯ ವಿಷಯದಲ್ಲಿ ಈ 3 ರೀತಿಯ ಅಪರಾಧಗಳನ್ನು ಮಾಡ್ತೇವೆ. ಅದನ್ನ ಜಗನ್ಮಾತೆ ಕ್ಷಮಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವಧೂತ ಸ್ಥಿತಿಯಲ್ಲಿರಬಹುದಾದ ಸಿದ್ಧಪುರುಷರು ಅಂತ. ಹಾಗಾದರೆ ಆ 3 ತಪ್ಪುಗಳು ಯಾವುದು ಅನ್ನುವುದನ್ನು ನೋಡಬೇಕು. ತ್ವದ್ಯಾತ್ರಯ ವ್ಯಾಪಕತಾ ಹತಾತೆ ಮೊದಲನೆಯದು. ಅಂದರೆ ನಾವು ಭಗವಂತನ ದರ್ಶನಕ್ಕಾಗಿ ಯಾತ್ರೆಯನ್ನು ಮಾಡ್ತೇವೆ. ಹಾಗೆ ಸರ್ವವ್ಯಾಪ್ತಳಾದ ಜಗನ್ಮಾತೆಯನ್ನ ಯಾತ್ರೆಗೆ ಹೋಗಿ ಅಲ್ಲಿ ಮಾತ್ರ ದೇವಿ ಇದ್ದಾಳೆ ಅಂತ ಅನ್ನುವುದಾದರೆ ಹಾಗಾದರೆ ಜಗನ್ಮಾತೆಯು ವಿಶ್ವವ್ಯಾಪಿ ಅಲ್ಲವೇ ಅನ್ನುವಂಥದ್ದು ಪ್ರಶ್ನೆ. ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಸರ್ವತ್ರ ವ್ಯಾಪಕಳಾದಂತಹ ಜಗನ್ಮಾತೆಯನ್ನ ಯಾವುದೋ ಒಂದು ಪರಿಮಿತಿಯನ್ನು ಹೊಂದಿರುವಂತಹ ತೀರ್ಥಕ್ಷೇತ್ರಗಳಲ್ಲಿ ಮಾತ್ರ ಇದ್ದಾಳೆ ಅಂತ ಆ ಮಹಾಶಕ್ತಿಯನ್ನ ಸೀಮಿತ ಮಾಡಿ ಆ ಯಾತ್ರೆಯನ್ನು ಮಾಡಲಿಕ್ಕೆ ಹೋಗ್ತೇವಲ್ಲ, ತನ್ಮೂಲಕ ಆ ಜಗನ್ಮಾತೆಯ ವ್ಯಾಪಕತ್ವಕ್ಕೆ ಚ್ಯುತಿಯನ್ನು ತಂದಂತಾಯಿತು. ಹೀಗಾಗಿ ಇದು ಮೊದಲನೆಯ ಅಪಚಾರವಾಗುತ್ತೆ ಅಂತ. ಎರಡನೇ ಅಪಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಧ್ಯಾನೇನೇ ಚೇತಃ ಪರತಾ ಹತಾತೆ. ಜಗನ್ಮಾತೆಯು ಅಚಿಂತ್ಯಳು, ಚಿಂತನೆಗೆ ಸಿಗದವಳು ಅಂದ ಮೇಲೆ ನಾನು ಧ್ಯಾನದ ಮೂಲಕ ಆ ಅಚಿಂತ್ಯಳಾದ ಭಗವತಿಯನ್ನ ಹಿಡಿದು ನಿಲ್ಲಿಸುತ್ತೇನೆ ನನ್ನ ಧ್ಯಾನದಲ್ಲಿ ಅಂದರೆ ಅದು ಸಾಧ್ಯವೇ? ಅಂತಹ ಅಚಿಂತ್ಯಳನ್ನ ನನ್ನ ಮಿತಿಯಾದ ಸಣ್ಣ ಬುದ್ಧಿಯಲ್ಲಿ ನಿಲ್ಲಿಸಿಕೊಳ್ಳಲು ಹೇಗೆ ಸಾಧ್ಯವಾಗುತ್ತೆ? ಇದು ಎರಡನೇ ಅಪಚಾರ. ಮೂರನೇ ಅಪಚಾರವನ್ನು ಹೇಳುತ್ತಾರೆ. ಸ್ತುತ್ಯಾ ಮಯಾ ವಾಕ್ ಪರತಾ ಹತಾತೆ. ಭಗವತಿಯು ಶಬ್ದಗಳಿಂದ ಹಿಡಿಯಲ್ಪಡುವವಳಲ್ಲ. ಅಂದರೆ ಶಬ್ದಗಳಿಗೆ ಸ್ತುತಿಗಳಿಗೆ ಸಿಲುಕದೆ ಇರುವವಳು ಅಂತ, ಅವಾನ್ಮಾನಸ ಗೋಚರಳು ಅಂತ. ಅಂತಹ ಆ ದೈವವನ್ನ ನಾನು ಸ್ತೋತ್ರ ಮಾಡ್ತೇನೆ. ಶಬ್ದಗಳಿಂದ ನಾಮಸ್ಮರಣೆಯಿಂದ ಮಾಡಿ ಆ ಜಗನ್ಮಾತೆಯನ್ನ ನನ್ನ ಮಿತಿಯಾದ ಶಬ್ದಗಳಿಂದ ಒಲಿಸಿಕೊಳ್ತೇನೆ. ಆ ಸ್ತೋತ್ರಗಳಿಗೆ ಅವಳು ಸಿಕ್ಕಿಬಿಡ್ತಾಳೆ ಅಂತ ತಿಳಿಯುವುದು ಮೂರನೆಯ ಅಪಚಾರವಾಗುತ್ತೆ ಅಂತ. ನೋಡಿ, ಭಾಗವತದಲ್ಲಿ ಒಂದು ಪುಟ್ಟದಾದಂತಹ ಪ್ರಸಂಗ ಬಹಳ ದೊಡ್ಡ ವೇದಾಂತದ ಚಿಂತನೆಯನ್ನೇ ಹೇಳ್ತಾ ಇದೆ. ಯಶೋದೆ ಕೃಷ್ಣನನ್ನ ಹೊರಳಕಲ್ಲಿಗೆ ಕಟ್ಟ ಹಾಕಬೇಕು ಅಂತ ಪ್ರಯತ್ನ ಪಡ್ತಾಳೆ. ಮೊದಲು ಒಂದು ಹಗ್ಗವನ್ನು ತಂದಳು, ಕಟ್ಟಬೇಕು ಅಂತ ನೋಡುತ್ತಾಳೆ, 2 ಅಂಗುಲ ಕಡಿಮೆ ಆಯಿತು. ಏನಿದು ಇಷ್ಟು ದೊಡ್ಡ ಹಗ್ಗ, ಇವನಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಸರಿ ಕಟ್ಟಬೇಕು ಅನ್ನುವ ಧ್ಯೇಯ ಇತ್ತಲ್ಲ, ಹಾಗಾಗಿ ಏನು ಅನ್ನುವುದನ್ನು ಹೆಚ್ಚು ಆಲೋಚನೆ ಮಾಡದೆ ಮನೆಯಲ್ಲಿದ್ದ ಇನ್ನೊಂದು ಹಗ್ಗವನ್ನು ಅದಕ್ಕೆ ಸೇರಿಸಿದಳು. ಸ್ವಲ್ಪ ಉದ್ದವಾಯಿತು. ತಂದು ಕಟ್ಟಲಿಕ್ಕೆ ನೋಡ್ತಾಳೆ,
ಮತ್ತೂ ಸಹ 2 ಅಂಗುಲ ಕಡಿಮೆಯಾಯಿತು. ಇನ್ನೊಂದು ಸೇರಿಸಿದ್ಲು, ಮತ್ತೊಂದು ಸೇರಿಸಿದ್ಲು. ಮನೆಯಲ್ಲಿರುವ ಹಗ್ಗಗಳನ್ನೆಲ್ಲ ತಂದು ಸೇರಿಸಿದಳು. ಎಲ್ಲ ಸೇರಿಸುವರೊಳಗೆ ಎಷ್ಟೋ ಕಾಲವಾಗಿಬಿಡ್ತು. ಯಶೋದೆಗೆ ದೇಹದ ಮೇಲೆ, ಶರೀರದ ಮೇಲೆ ಪ್ರಜ್ಞೆ ಇಲ್ಲದಂತೆ ಓಡಾಡ್ತಾ ಇದ್ದಾಳೆ. ಕೃಷ್ಣನನ್ನ ಏನಾದರೂ ಮಾಡಿ ಕಟ್ಟಬೇಕು ಅಂತ ಬಳಲಿ ಹೋಗಿದ್ದಾಳೆ. ಬೆವರು ಬಂದಿದೆ. ಇಷ್ಟೆಲ್ಲ ಮೈ ಪರಿವಿಲ್ಲದಂತೆ, ಸ್ಪೃಹ ಇಲ್ಲದಂತೆ ಕಟ್ಟಬೇಕು ಕೃಷ್ಣನನ್ನ ಅಂತ ಓಡಾಡುತ್ತಿರುವ ಆ ಸ್ಥಿತಿಯನ್ನು ಕಂಡು ಭಗವಂತ ಕೃಪಯಾ ಸ್ವಬಂಧನೆ ಸ್ವಯಮಾಸೀತ್ ಅಂತ ಹೇಳ್ತಾರೆ ಶುಕಮಹಾಮುನಿಗಳು. ಅಂದರೆ ಕೃಷ್ಣ ಅಂದುಕೊಂಡಂತೆ, ಅಯ್ಯೋ ಪಾಪ ಅಮ್ಮನಿಗೆ ಈಗ ಸಾಕಾಗಿದೆ, ಸರಿ ಈಗ ನಾನು ಕಟ್ಟಿಸ್ಕೊಳ್ತೇನೆ, ಬಂಧನಕ್ಕೆ ನಾನು ಒಳಗಾಗ್ತೇನೆ ಅಂತ ತನ್ನನ್ನು ತಾನು ಕಟ್ಟಿಸಿಕೊಂಡನಂತೆ ಕೃಪೆಯಿಂದ. ಹೀಗಾಗಿ ಯಾವನು ಬಂಧನಕ್ಕೆ ಸಿಲುಕುವುದಿಲ್ಲವೋ ಅವನನ್ನ ಕಟ್ಟುತ್ತೇನೆ ಅಂತ ಅಂದುಕೊಳ್ಳುತ್ತೇವಲ್ಲ, ಅದು ಎಷ್ಟು ಅಪರಾಧ ಅದು. ಹಾಗೆ ಸರ್ವವ್ಯಾಪ್ತಳಾದ ಜಗನ್ಮಾತೆಯನ್ನ ಮಿತಿಯಾಗಿ ಆ ಅಮ್ಮನನ್ನ ದರ್ಶಿಸುವುದು, ಧ್ಯಾನಿಸುವುದು, ಸ್ತೋತ್ರ ಮಾಡುವುದು ಅಷ್ಟೇ ಅಪಚಾರವಾಗುವುದಿಲ್ಲವೇ ಅಂತ ಈ ವಿಚಾರವನ್ನ ಅತ್ಯಂತ ಎತ್ತರದ ಸ್ಥಾಯಿಯಲ್ಲಿರಬಹುದಾದಂತಹ ಬ್ರಹ್ಮಭಾವವನ್ನು ಹೊಂದಿರಬಹುದಾದಂತಹ ಸಿದ್ಧಪುರುಷರು, ಅವಧೂತರು ಈ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇದನ್ನು ಅನ್ವಯ ಮಾಡಿಕೊಳ್ಳಬಾರದು. ಹಾಗಂತ ಹೇಳಿ ನಾವು ಸ್ತೋತ್ರ ಮಾಡೋದನ್ನು ನಿಲ್ಲಿಸಬಾರದು, ಹಾಗೆ ಧ್ಯಾನ ಮಾಡುವುದನ್ನು ನಿಲ್ಲಿಸಬಾರದು, ಹಾಗೆ ಕ್ಷೇತ್ರಗಳನ್ನು ಸಂಚಾರ ಮಾಡಿ ಅಮ್ಮನ ದರ್ಶನ ಮಾಡುವುದನ್ನು, ಯಾತ್ರೆ ಮಾಡುವುದನ್ನು ನಿಲ್ಲಿಸಬಾರದು ಅಂತ. ನಮಗೆ ದೇಹ ಭಾವ ಇರುವವರೆಗೂ ನಾವದನ್ನು ಮಾಡಬೇಕು. ದೇಹ ಭಾವ ಮೀರಿದವರ ನೆಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ ಈ ವಿಶೇಷವಾದ ಚಿಂತನೆಯನ್ನ. ಹಾಗಾದರೆ ಧ್ಯಾನಗಮ್ಯ ಅನ್ನುವಂತಹ ಶ್ರೀಮಾತೆ ಧ್ಯಾನದಿಂದ ಲಭ್ಯಳು ಅನ್ನುವುದಕ್ಕೆ ಏನರ್ಥ ಅಂತಂದರೆ, ನೋಡಿ, ಅಮ್ಮ ಚೈತನ್ಯ ಸ್ವರೂಪಳು ಮತ್ತು ಈ ಚೈತನ್ಯ ಎಲ್ಲ ಕಡೆಯಲ್ಲೂ ವ್ಯಾಪಿಸಿದೆ ಅಂತ. ಅಂತಹ ಚೈತನ್ಯವನ್ನ ನಾವು ಧ್ಯಾನಿಸುವುದು ಬುದ್ಧಿಯ ಸಹಾಯದಿಂದ. ನಮ್ಮ ಜಡವಾದ ಬುದ್ಧಿಯನ್ನ ಒಳಗಿನಿಂದ ಪ್ರಚೋದನೆ ಮಾಡುವಂಥದ್ದು ಯಾವುದಪ್ಪ ಅಂದರೆ ಈ ಚೈತನ್ಯವೇ. ಧಿಯೋ ಯೋ ನಃ ಪ್ರಚೋದಯಾತ್. ಹಾಗಾಗಿ ಚೈತನ್ಯಕ್ಕೆ ಅತ್ಯಂತ ಹತ್ತಿರದಲ್ಲಿರಬಹುದಾದ ಕರಣ ಯಾವುದಪ್ಪ ಅಂದರೆ ಬುದ್ಧಿ, ಇನ್ಯಾವುದೂ ಅಲ್ಲ. ಬುದ್ಧಿಯು ಈ ಚೈತನ್ಯದ ಸಹವಾಸದಿಂದಾಗಿ ಎಷ್ಟೋ ಬಾರಿ ತಾನು ತಾನಾಗಿ ಕೆಲಸ ಮಾಡುತ್ತೆ ಮತ್ತು ಸ್ವತಂತ್ರವೇನು ಅಂತ ಅನಿಸುತ್ತೆ. ಆ ಎತ್ತರದ ಸ್ಥಾಯಿಯಲ್ಲಿರುತ್ತೆ ಬುದ್ಧಿ. ಹೀಗಾಗಿ ಅಂತಹ ಚೈತನ್ಯಕ್ಕೆ ತುಂಬ ಹತ್ತಿರವಾಗಿರುವಂತಹ ಬುದ್ಧಿ ಶರೀರದಲ್ಲಿ ಮತ್ಯಾವುದೂ ಸಹ ಚೈತನ್ಯಕ್ಕೆ ಇಷ್ಟೊಂದು ಹತ್ತಿರವಾಗಿರೋದಿಲ್ಲ ಅಂತ. ಹೀಗಾಗಿ ಶರೀರದಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಆತ್ಮಕ್ಕೇನೆ, ಅದರ ಪ್ರತಿನಿಧಿಯಾಗಿ ಬುದ್ಧಿಗೆ 2ನೆಯ ಸ್ಥಾನ ಅಂತ. ಅಂತಹ ಬುದ್ಧಿಪೂರ್ವಕವಾಗಿ ಮಾಡಿದಂತಹ ಧ್ಯಾನ, ಹಾಗೆ ಮಾಡಿದ ಧ್ಯಾನದಿಂದ ಆ ಉಪಾಸಕನಿಗೆ ಜಗನ್ಮಾತೆ ಲಭ್ಯಳಾಗ್ತಾಳೆ, ಸಿಗ್ತಾಳೆ ಅಂತ. ಪರಬ್ರಹ್ಮನು ಗಂಗಾ ಪ್ರವಾಹದಂತೆ ಅಮಿತವಾದ ವ್ಯಾಪಕತ್ವವನ್ನು ಹೊಂದಿದ್ದಾನೆ ಅಂದ್ಕೊಳ್ಳೋಣ. ಅಷ್ಟೂ ಗಂಗೆಯನ್ನು ನಾವು ಹೊತ್ತು ತರಲು ಸಾಧ್ಯವಿಲ್ಲ ನಮ್ಮ ಮನೆಗಳಿಗೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಮಿತಿಯಲ್ಲಿ ಯಾವುದೋ ಒಂದು ಚೊಂಬಿನಲ್ಲೋ ಯಾವುದೋ ಒಂದು ಕ್ಯಾನಿನಲ್ಲೋ ಆ ಗಂಗೆಯನ್ನು ತುಂಬಿಸಿಕೊಂಡು ಮನೆಗೆ ತರ್ತೇವೆ. ಅಂದರೆ ಅದರಲ್ಲಿ ಇರುವಂಥದ್ದು ಗಂಗೆಯೇ, ಆದರೆ ಉಳಿದದ್ದನ್ನು ನಾವು ಗಮನಿಸಬೇಕು. ನಾವು ತಂದದ್ದು ಬಹಳ ಚಿಕ್ಕದಾದರಿರ್ತಕ್ಕಂಥ ಸಾಧನದಲ್ಲಿ, ಅಂದರೆ ತಂದಿದ್ದು ಬಿಂದು ಉಳಿದಿದ್ದು ಸಿಂಧು ಅನ್ನುವ ರೀತಿಯಲ್ಲಿ ಆ ಜಗನ್ಮಾತೆಯನ್ನು ಆ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿ ನಾವು ಧ್ಯಾನವನ್ನು ಮಾಡ್ತಾ ಕೂತ್ರೆ ಆ ಧ್ಯಾನಕ್ಕೆ ಸಿಲುಕ್ತಾಳೆ. ಅಲ್ಲಿ ಅವಳ ಒಂದು ಅನುಭವ ನಮಗೆ ಕೊಡ್ತಾಳೆ ಅಂತ. ಯಾಕೆ ಈ ಬುದ್ಧಿಗೆ ಇಷ್ಟೊಂದು ಮಹತ್ವ ಅಂತಂದರೆ, ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿ ಹೋಯಿತು ಅಂದರೆ ಎಲ್ಲವೂ ಕಳ್ಕೊಂಡೆ ಅಂತ ಅರ್ಥ ಅಂತ ಹೇಳ್ತಾನೆ. ಹೀಗಾಗಿ ಶ್ವೇತಾಶ್ವರ ಉಪನಿಷತ್ತಿನಲ್ಲೂ ಈ ಮಾತನ್ನು ಹೇಳ್ತಾರೆ,
ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೇವತಾತ್ಮ ಶಕ್ತಿಂ ಸ್ವಗುಣೈರ್ ನಿಗೂಢಾಂ ಅಂತ ಹೇಳಿದ್ದಾರೆ. ಎಂದರೆ ಧ್ಯಾನ ಯೋಗದಲ್ಲಿ ನಿರತರಾದಂತಹ ಋಷಿಗಳು ತಮ್ಮ ಗುಣಗಳಿಂದ ಮುಚ್ಚಲ್ಪಟ್ಟಿರುವಂಥ ನಿಗೂಢಳಾದ ಜಗನ್ಮಾತೆಯನ್ನು, ಅವಳು ಮಹಾದೇವನ ಶಕ್ತಿ ಅಂತ ಹೇಳಿದ್ದಾರೆ. ಅಂತಹ ಮಹಾದೇವನ ಶಕ್ತಿಯನ್ನ ತಮ್ಮ ಜ್ಞಾನ ನೇತ್ರದಿಂದ, ದಿವ್ಯ ಚಕ್ಷಸ್ಸುವಿನಿಂದ, ಧ್ಯಾನದ ಮೂಲಕ ಅವರು ಸಿದ್ಧಿಯನ್ನು ಪಡೆಯುತ್ತಾರೆ, ಅಂದರೆ ದರ್ಶನ ಮಾಡ್ತಾರೆ ಅನ್ನುವ ಮಾತನ್ನು ಹೇಳಿದ್ದಾರೆ. 642ನೆಯ ಲಲಿತೆಯ ಶ್ರೀನಾಮ ಅಪರಿಚ್ಛೇದ್ಯ. ಶ್ರೀಮಾತೆಯು ದೇಶ ಹಾಗೂ ಕಾಲಗಳ ಅಳತೆಗೆ ಒಳಪಡದವಳು ಅಂತ. ಪರಿಚ್ಛೇದ್ಯ ಅಂದರೆ ಅಳತೆಗೆ ಸಿಗುವಂಥದ್ದು ಅಥವಾ ಮಿತಿಯಾದದ್ದು ಅಂತರ್ಥ. ಅಪರಿಚ್ಛೇದ್ಯ ಅಂತಂದರೆ ಅಳತೆಗೆ ಸಿಗದವಳು, ಮಿತಿ ಇಲ್ಲದವಳು, ಅಮಿತಳಾದವಳು ಅಂತರ್ಥ. 3 ರೀತಿಯ ಪರಿಚ್ಛೇದಗಳನ್ನು ವೇದಾಂತ ಹೇಳುತ್ತೆ. ಒಂದು ದೇಶತಃ, ಎರಡನೆಯದು ಕಾಲತಃ, ಇನ್ನೊಂದು ವಸ್ತುತಃ ಅಂತ. ಈ 3ರಿಂದಲೂ ಆಕೆ ಪರಿಚ್ಛೇದ್ಯಳಲ್ಲ ಅಂತ. ನೋಡಿ, ನಮ್ಮ ಶರೀರವು ಅದರ ಗಾತ್ರದ ಅನುಗುಣವಾಗಿ ಅದರ ಮಿತಿಯಲ್ಲಿ ಇರಲು ಮಾತ್ರ ಸಾಧ್ಯವಾಗುತ್ತೆ. ಹೀಗಾಗಿ ಶರೀರಕ್ಕೆ, ಅದರ ಆಡಿಸುವಿಕೆಗೆ ಒಂದು ಮಿತಿ ಇದೆ. ಅದು ದೇಶದ ಮಿತಿ, ಸ್ಥಳದ ಮಿತಿ ಇದೆ ಅಂತ. ಇನ್ನು ಕಾಲದ ಮಿತಿ ಅನ್ನುವಾಗ ಯಾರಿಗಾದರೂ ಸರಿ ಇಷ್ಟು ಆಯುಷ್ಯು ಅಂತ ಹೇಳಿ ಈಗಾಗಲೇ ನಿಗದಿಯಾಗಿ ಹೋಗಿರುತ್ತೆ. ಆ ರೀತಿಯಾಗಿ ಹುಟ್ಟುತ್ತಾನೆ, ಆ ರೀತಿಯಾಗಿ ಬದುಕ್ತಾನೆ. ಅವನ ಆಯುಷ್ ಮುಯಿತು ಅಂದರೆ ಇನ್ನು ಮುಂದಿನ ಒಂದು ಕ್ಷಣವೂ ಇಲ್ಲದಂತೆ ಶರೀರ ಹೊರಟು ಹೋಗುತ್ತೆ, ಚೈತನ್ಯ. ಇನ್ನು 3ನೆಯದು ವಸ್ತು ಅಂತ. ಜಗತ್ತಿನಲ್ಲಿ ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಎಲ್ಲಾದರೂ ನಾವು ನೋಡಬಹುದು, ಸಾಧ್ಯತೆಗಳಿದ್ದಾವೆ. ಅಂದರೆ ವಸ್ತು ಒಂದಕ್ಕಿಂತ ಹೆಚ್ಚು ಸಿಗಬಲ್ಲದು ಅಂತ. ಆದರೆ ಅಖಂಡವಾದ ಚೈತನ್ಯ ಎರಡಲ್ಲದ್ದು, ಅದು ಸದಾ ಸರ್ವಕಾಲದಲ್ಲೂ ಒಂದೇ ಆಗಿರುವಂಥದ್ದು ಅಂತ. ಹಾಗೆ ಸೃಷ್ಟಿಯ ಯಾವುದೇ ವಸ್ತು, ವ್ಯಕ್ತಿಗೆ ದೇಶ ಕಾಲ ವಸ್ತುಗಳ ಮಿತಿ ಇರುತ್ತೆ. ಆದರೆ ಚೈತನ್ಯ ರೂಪಳಾದ ಜಗನ್ಮಾತೆಗೆ ಇಂತಹ ಯಾವುದೇ ಕಟ್ಟಳೆಗಳ ಮಿತಿ ಅನ್ನುವಂಥದ್ದು ಇಲ್ಲವಾಗಿದೆ. ಆದ್ದರಿಂದ ಅವಳು ಅಪರಿಚ್ಛೇದ್ಯ ಅಂತ. ಹಾಗೆಯೇ ಶ್ರೀಮಾತೆಯು ನಮ್ಮ ಮಿತಿಯಾದ ಬುದ್ಧಿಯ ಧ್ಯಾನಕ್ಕೆ ಪರಿಚ್ಛೇದ್ಯಳಲ್ಲ. ಒಂದು ವೇಳೆ ತಿಳಿದಂತಾದರೂ ಸಹ ಆ ಚೈತನ್ಯ ಅಥವಾ ಆತ್ಮದ ಅನುಭವ ಹೀಗೇ ಇರುತ್ತೆ ಅಂತ ಹೇಳಲು ಸಾಧ್ಯವಾಗುವುದಿಲ್ಲ. ಅವಳು ಮಿತಿಯಾದ ಬುದ್ಧಿಯಲ್ಲೂ ಇದ್ದಾಳೆ. ಆ ಬುದ್ಧಿಯಿಂದ ಹೊರಗೆ ಪರಿಪೂರ್ಣವಾದ ಅಖಂಡವಾದ ಚೈತನ್ಯವೇ ಸರ್ವತ್ರ ವ್ಯಾಪಕವಾಗಿದೆ. ಆದ್ದರಿಂದ ಅವಳು ಅಪರಿಚ್ಛೇದ್ಯ ಅಂತ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.